ಸಿಎಂ ಕುರ್ಚಿಗಾಗಿ ರಾಜಕೀಯ ಮೇಲಾಟ, ತಂತ್ರ ಕುತಂತ್ರ ಜೋರು. ಡಿಕೆ ಬಣದಲ್ಲಿ ನಿಜಕ್ಕೂ ಕಾಣಿಸಿಕೊಂಡ್ರ 70 ಶಾಸಕರು. ಸಿಎಂ ಕುರ್ಚಿಗಾಗಿ ರಾಜಕೀಯ ಮೇಲಾಟ ಆಗ್ತಾ ಇದೆ. ತಂತ್ರ ಕುತಂತ್ರ ಜೋರಾಗಿ ನಡೀತಾ ಇದೆ. ಡಿಕೆ ಬಣದಲ್ಲಿ ನಿಜಕ್ಕೂ ಕೂಡ 70 ಶಾಸಕರು ಕಾಣಿಸಿಕೊಂಡ್ರ. ಡಿಕೆ ಆಪ್ತ ಎಸ್ಟಿ ಸೋಮಶೇಖರ್ ಹೇಳಿದ್ದು ನಿಜಾನ? ಹಾಗಾದ್ರೆ ನಿಜವಾಗ್ಲೂ 70 ಶಾಸಕರು ಇದ್ದಾರಾ? ಡಿನ್ನರ್ ಮೀಟಿಂಗ್ನಲ್ಲಿ ಕಾಣಿಸಿಕೊಂಡವರೆಲ್ಲ ಡಿಕೆ ಶಿವರ ಬೆಂಬಲಿಗರ? ಹಾಗಾದ್ರೆ ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ರಿಪೋರ್ಟ್ ಅಶ್ವವೇಗ ನ್ಯೂಸ್ ಬಯಲು ಮಾಡ್ತಿದೆ. ನಂಬರ್ ಗೇಮ್ ಟ್ರಿಕ್ಸ್. ನಿಜವಾಗ್ಲೂ ಕೂಡ ಡಿಕೆ ಶಿವಬಣದಲ್ಲಿ 70 ಶಾಸಕರು ಇದ್ದಾರೆ. ಹಾಗಾದ್ರೆ ಸಿಎಂ ಕುರ್ಚಿಗಾಗಿ ರಾಜಕೀಯ ಮೇಲಾಟ ಜೋರಾಗಿದೆ, ತಂತ್ರ ಕುತಂತ್ರ ಕೂಡ ಜೋರಾಗಿದೆ. ನಿನ್ನೆ ಡಿನ್ನರ್ ಮೀಟಿಂಗ್ ಕೂಡ ಆಗಿದೆ. ಅದರಲ್ಲಿ 70 ಶಾಸಕರಿದ್ದು ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಹೋಗಿದ್ವಿ ಅಂತ ಕೂಡ ಅಷ್ಟೇ ಸೋಮಶೇಖರ್ ಹೇಳಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಕೂಡ 70 ಶಾಸಕರಿದ್ದಾರೆ. ಹಾಗಾದ್ರೆ ಮೊನ್ನೆ ಅಷ್ಟೇ 15ರಿಂದ 20 ಶಾಸಕರಿದ್ರು, ಅದು 40ಕ್ಕೂ ಕೂಡ ಹೋಯ್ತು. ಅದಾದ್ಮೇಲೆ ಈಗ 70 ಶಾಸಕರು ಇದ್ದಿದ್ದು ನಿಜಾನ ಅಥವಾ ಬೇರೆ ಕಡೆಯಿಂದ ಬಂದಿದ್ರ? ಹಾಗಾದ್ರೆ ನಿಜವಾಗ್ಲೂ ಕೂಡ 70 ಶಾಸಕರು ಹಾಗಾದ್ರೆ ಡಿಕೆ ಶಿ ಬೆಂಬಲಿಗರ ಅನ್ನೋದು ಕೂಡ ಅನುಮಾನ ಮೂಡಿಸ್ತಾರೆ. ತೀವ್ರ ಕುತೂಹಲ ಕೇಳಿಸಿದ್ದ ಸಿದ್ದು ಡಿಕೆ ಬಣಗಳ ನಂಬರ್ ಗೇಮ್ ಪಾಲಿಟಿಕ್ಸ್ ಅಶ್ವವೇಗ ನ್ಯೂಸ್ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ರಿಪೋರ್ಟ್. ಒಂದು ಡಿನ್ನರ್ ಮೀಟಿಂಗ್, ಹಲವು ಲೆಕ್ಕಾಚಾರ. ಸಿಎಂ ಆಪ್ತರಿಗೆ ಖುದ್ದು ಡಿಕೆಶಿಯಿಂದಲೇ ಆಹ್ವಾನ ಏನಾದ್ರೂ ಸಿಕ್ಕಿತ್ತ? ಡಿನ್ನರ್ ಮೀಟಿಂಗ್ಗೆ ಕನಕಪುರ ಬಂಡೆಯಿಂದ ಕಾಲ್ ಏನಾದ್ರೂ ಹೋಗಿತ್ತ? ಡಿಕೆಶಿ ಆಹ್ವಾನದಿಂದ ಇಕ್ಕಟ್ಟಿಗೆ ಸಿಲುಕಿದ ಕೆಲ ಶಾಸಕರು. ಡಿಸಿಎಂ ಹಾಗೂ ಪಕ್ಷದ ಅಧ್ಯಕ್ಷರು ಕರೆದಾಗ ಹೋಗಲೇಬೇಕು. ಡಿಕೆಶಿ ಕರೆದಾಗ ಹೋಗದೆ ಇರೋದಕ್ಕೆ ಆಗಲ್ಲ ಎಂಬ ಇಕ್ಕಟ್ಟು ಕೂಡ ಇದೆ. ಹೀಗಾಗಿ ಸಿಎಂ ಗಮನಕ್ಕೆ ತಂದು ಡಿನ್ನರ್ನಲ್ಲಿ ಭಾಗಿ. ಒತ್ತಡಕ್ಕೆ ಕಟ್ಟು ಬಿದ್ದು ಡಿಕೆಶಿ ಟೀಮ್ ಡಿನ್ನರ್ಗೆ ಹೋಗಿದ್ದ ಸಿಎಂ ಆಪ್ತರು ಡಿಕೆಶಿ ಅವರ ಡಿನ್ನರ್ ಮೀಟಿಂಗ್ ಅಲ್ಲಿ ಕಾಣಿಸಿಕೊಂಡಿದ್ದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಯಾತಕ್ಕೋಸ್ಕರ ಹೋದ್ರು? ಅಥವಾ ಡಿಕೆಶಿಯಿಂದ ಏನಾದ್ರೂ ಆಹ್ವಾನ ಏನಾದ್ರೂ ಸಿಕ್ಕಿದ ಡಿನ್ನರ್ ಮೀಟಿಂಗ್ಗೆ? ಅದರಿಂದ ಏನಾದ್ರೂ 70 ಶಾಸಕರಾದ್ರ? ಹಾಗಾದ್ರೆ ನಿಜವಾಗ್ಲೂ ಕೂಡ ಅಲ್ಲಿನ 70 ಶಾಸಕರು ಕೂಡ ಡಿಕೆಶಿ ಅವರ ಬೆಂಬಲಿಗರ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಡಿನ್ನರ್ ಮೀಟಿಂಗ್ ಆಗಿದೆ. ಡಿನ್ನರ್ ಮೀಟಿಂಗ್ಗೆ ಕನಕಪುರ ಬಂಡೆಯಿಂದ ಕಾಲ್ ಏನಾದ್ರೂ ಹೋಗಿತ್ತಾ? ಬೆಂಗಳೂರಿನಿಂದ ಬೆಳಗಾವಿಗೆ ಡಿನ್ನರ್ ಪಾಲಿಟಿಕ್ಸ್ ಶಿಫ್ಟ್ ಆಗಿದೆ. ಒಂದು ಸಣ್ಣ ಗ್ಯಾಪ್ ಸಿಗಂಗಿಲ್ಲ. ಅಲ್ಲೇ ಕೂಡ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಶುರು ಮಾಡ್ತಾರೆ. ಅದರಲ್ಲಿ ಸಿಎಂ ಆಪ್ತರು ಕಾಣಿಸಿಕೊಂಡಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಅವರು ಡಿಕೆಶಿ ಅವರಿಂದ ಕರೆ ಬಂದು ಏನಾದ್ರೂ ಸಿಎಂ ಆಪ್ತರು ಹೋಗಿದ್ರ ಅನ್ನುವ ಅನುಮಾನ ಕೂಡ ಮೂಡ್ತಾ ಇದೆ. ಡಿನ್ನರ್ ಮೀಟಿಂಗ್ ನಲ್ಲಿ ಹಲವಾರು ಜನ ಶಾಸಕರು ಕಾಣಿಸಿಕೊಂಡಿದ್ರು. ಅದು ಮೊನ್ನೆ ಅಷ್ಟೇ 15ರಿಂದ 20 ಶಾಸಕರಿದ್ರು. ಡಿಕೆ ಡಿನ್ನರ್ ಮೀಟಿಂಗ್ ನಲ್ಲಿ ಸಿಎಂ ಆಪ್ತರು ಪ್ರತ್ಯಕ್ಷ. ಅಸಲಿಗೆ ಡಿಕೆ ಮೀಟಿಂಗ್ ನಲ್ಲಿ ಸಿಎಂ ಆಪ್ತರು ಯಾಕೆ ಕಾಣಿಸಿಕೊಂಡಿದ್ದು? ಡಿಕೆ ಬ್ರದರ್ಸ್ಗೆ ಸೈಲೆಂಟ್ ಚೆಕ್ ಮೇಟ್ ಕೊಡ್ತಾ ಹಾಗಾದ್ರೆ ಸಿಎಂ ಬಣ? ಅಧಿಕಾರ ಹಂಚಿಕೆಯ ಚರ್ಚೆ ವೇಳೆ ಒತ್ತಡದ ಪಾಲಿಟಿಕ್ಸ್. ಒಂದು ಡಿನ್ನರ್, ಹಲವು ಲೆಕ್ಕಾಚಾರ. ಅಶ್ವವೇಗ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ರಿಪೋರ್ಟ್. ಹಾಗಾದ್ರೆ ಸಿಎಂ ಆಪ್ತರು ಡಿಕೆಶಿ ಅವರ ಮೀಟಿಂಗ್ ನಲ್ಲಿ ಹೋಗಿರೋದಕ್ಕೆ ಕಾರಣ ಏನು? ಖುದ್ದು ಡಿಕೆಶಿ ಅವರು ಏನಾದ್ರೂ ಬರೋದಕ್ಕೆ ಹೇಳಿದ್ರ? ಇಲ್ಲಿ ಒಂದ್ ಕಡೆ ಡಿಕೆಶಿ ಬಣ ಅಂತ ಬೇರೆ ಇದೆ, ಸಿಎಂ ಬಣ ಅಂತ ಬೇರೆ ಇದೆ. ಎರಡು ಬಣಗಳು ಕೂಡ ಕಿತ್ತಾಡ್ತಾ ಇದ್ದಾರೆ. ಇಲ್ಲ, ಡಿಕೆಶಿ ಅವರು ಪಕ್ಷಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ, ಅವರು ಕೂಲಿಯನ್ನ ಕೇಳ್ತಿದ್ದಾರೆ ಅಷ್ಟೇ, ಅವರ ಸಿಎಂ ಆಗ್ಬೇಕು ಅಂತ ಹೇಳಿ ಒಂದ್ ಕಡೆ ಡಿಕೆಶಿ ಬಣದವ್ರು ಕುತ್ಕೊಂಡ್ರೆ, ಈ ಕಡೆ ಸಿಎಂ ಬಣದವರು ಕೂಡ ಇಲ್ಲ, ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂತ ಹೇಳಿ ಒಂದೇ ಮನೆಯಲ್ಲಿ ಕಿತ್ತಾಡ್ತಾ ಇದ್ದಾರೆ. ಒಂದ್ ಕಡೆ ನಿನ್ನೆ ದೊಡ್ಡ ಮಟ್ಟದಲ್ಲಿ ಡಿನ್ನರ್ ಮೀಟಿಂಗ್ ಕೂಡ ಆಯ್ತು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಸಿಎಂ ಆಪ್ತರು ಕೂಡ ಕಾಣಿಸಿಕೊಂಡಿರುವುದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಮೊನ್ನೆ ಅಷ್ಟೇ 15ರಿಂದ 20 ಜನ ಇದ್ದಂತಹ ಡಿಕೆಶಿ ಬಣದಲ್ಲಿ ಏಕಾಏಕಿಯಾಗಿ 70 ಜನ ಹೇಗ್ ಬಂದ್ರು? ಆ 70 ಜನನೂ ಕೂಡ ಡಿಕೆಶಿಯ ಬೆಂಬಲಿಗರ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮೊನ್ನೆ ಕೂಡ ಅಷ್ಟೇ ಸಿದ್ದರಾಮಯ್ಯ ಅವರು ಬುಧವಾರ ಮೀಟಿಂಗ್ ಅನ್ನ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಾರೆ. ಅದು ಅಹಿಂದ ನಾಯಕರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾರೆ. ನಿನ್ನೆ ದೊಡ್ಡ ಮಟ್ಟದಲ್ಲಿ ಡಿಕೆಶಿ ಅವರು ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾರೆ. ಅದು 15-20 ಜನ ಅಲ್ಲ, ಯಾವಾಗ್ಲೂ ಕೂಡ ಅವರ ಬಣದಲ್ಲಿ ಕಾಣಿಸ್ಕೊಳ್ಳೋದೇ ಅಷ್ಟು. ಅದಾದ್ಮೇಲೆ 40 ಜನ ಅನ್ನೋದು ಒಂದು ಕೂಡ ಹೇಳಿಕೆ ಆಯ್ತು, ಸುದ್ದಿ ಆಯ್ತು. ತದನಂತರ ನಿನ್ನೆ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ 70 ಜನ ಸೇರ್ಕೊಂಡಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಅಲ್ಲಿ ಸಿಎಂ ಆಪ್ತರು ಅಂತೂ ಇರೋದು ಕೂಡ ಅದು ಇನ್ನೂ ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಆಪ್ತರಿಗೆ ಖುದ್ದು ಡಿಕೆಶಿಯಿಂದಲೇ ಆಹ್ವಾನ. ಡಿನ್ನರ್ ಮೀಟಿಂಗ್ಗೆ ಕನಕಪುರ ಬಂಡೆಯಿಂದ ಕಾಲ್. ಡಿಕೆಶಿ ಆಹ್ವಾನದಿಂದ ಇಕ್ಕಟ್ಟಿಗೆ ಸಿಲುಕಿದ್ದ ಕೆಲ ಶಾಸಕರು. ಡಿಸಿಎಂ ಹಾಗೂ ಪಕ್ಷದ ಅಧ್ಯಕ್ಷರು ಕರೆದಾಗ ಹೋಗಬೇಕು. ಡಿಕೆಶಿ ಕರೆದಾಗ ಹೋಗದೆ ಇರಲು ಆಗಲ್ಲ ಎಂಬ ಇಕ್ಕಟ್ಟು ಕೂಡ ಇದೆ. ಸಿಎಂ ಆಪ್ತರಿಗೆ ಖುದ್ದು ಡಿಕೆಶಿ ಅವರೇ ಬರೋದಕ್ಕೆ ಹೇಳಿರೋದು. ಡಿಕೆಶಿ ಕರೆದಾಗ ಹೋಗದೆ ಇರೋದಕ್ಕೆ ಆಗೋದಿಲ್ಲ ಎಂಬ ಇಕ್ಕಟ್ಟು ಕೂಡ ಇದೆ. ಅವ್ರು ಕರೆದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಹೋದ್ರ ಅಥವಾ
ಬೇರೆ ಯಾವ್ದಾದ್ರು ಕಾರಣಕ್ಕೋಸ್ಕರ ಹೋದ್ರೆ ಅದು ಸಿಎಂಗೆ ತಿಳಿಸಿ ಹೋಗಿದ್ದಾರೆ. ಅದು ಸಿಎಂ ಆಪ್ತರ ಬಣದಲ್ಲಿ ಇರೋರೆಲ್ಲರೂ ಕೂಡ ಡಿಕೆಶಿ ಬಣದಲ್ಲಿ ಕಾಣಿಸ್ಕೊಂಡಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆ ಡಿಕೆಶಿ ಬಣ ಒಂದ್ ಕಡೆ ಸಿಎಂ ಬಣ ಒಟ್ಟಾಗಿದೆ, ಏನು ಚರ್ಚೆಗಳನ್ನು ಆಗಿರಬಹುದು, ಏನೆಲ್ಲ ಚರ್ಚೆಗಳನ್ನು ಮಾಡಿರಬಹುದು ಎನ್ನುವ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಡಿಕೆಶಿಯ ಡಿನ್ನರ್ ಪಾಲಿಟಿಕ್ಸ್ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂತ ಹೇಳಿದ್ರೆ ಡಿಕೆಶಿ ದೊಡ್ಡ ಮಟ್ಟದಲ್ಲಿ ಒಂದು ಡಿನ್ನರ್ ಪಾಲಿಟಿಕ್ಸ್ ಅನ್ನು ಅರೇಂಜ್ ಮಾಡ್ತಾರೆ. ಅದರಲ್ಲಿ 70 ಜನ ಶಾಸಕರಿದ್ರು. ಹಾಗಾದ್ರೆ ಅವರೆಲ್ಲೂ ಕೂಡ ಡಿಕೆಶಿ ಬಣದವರ, ಅವರ ಬೆಂಬಲಿಗರ, ಅದ್ರ ಜೊತೆ ಸಿಎಂ ಬಣದವರು ಸೇರ್ಕೊಂಡಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತ ನಿರೀಕ್ಷಾ ಏನಂತಂದ್ರೆ ತಡರಾತ್ರಿ ಡಿ.ಕೆ. ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಅನ್ನ 70 ಜನ ಶಾಸಕರ ಜೊತೆ ನಡೆಸಿರುವಂತದ್ದು ಸಾಕಷ್ಟು ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಸಹ ಇಲ್ಲಿ ಎಬ್ಬಿಸಿರುವಂತದ್ದು. ಅದರಲ್ಲಿವಾಗಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಬಣ ದಿನದಿಂದ ದಿನಕ್ಕೆ ತಮ್ಮ ಸಂಖ್ಯಾಬಲಗಳನ್ನ ಇಲ್ಲಿ ಹೆಚ್ಚು ಮಾಡ್ಕೊಳ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿ ಮುಂಚೆ 25ರಿಂದ 30 ಜನ ಮಾತ್ರ ಡಿ.ಕೆ.ಶಿ ಪರ ಇಲ್ಲಿ ಶಾಸಕರು ಮತ್ತು ಸಚಿವರು ಸಹ ಒಂದಿಷ್ಟು ಇಲ್ಲಿ ಅವರು ಸಿಎಂ ಆಗೋದಕ್ಕೆ ಬಲವನ್ನ ಮತ್ತು ಬೆಂಬಲವನ್ನ ಸಹ ಇಲ್ಲಿ ವ್ಯಕ್ತಪಡಿಸಿದ್ರು. ಆದ್ರೆ ನಿನ್ನೆ ನಡೆದಂತಹ ತಡರಾತ್ರಿ ಬೆಳಗಾವಿಯ ಖಾಸಗಿ ರೆಸ್ಟೋರೆಂಟ್ ನಲ್ಲಿ ಏನು 70ಕ್ಕೂ ಅಧಿಕ ಜನ ಶಾಸಕರು ಮತ್ತು ಸಚಿವರು ಸಹ ಇಲ್ಲಿ ಭಾಗಿಯಾಗಿದ್ರು. ಈ ಒಂದು ಡಿನ್ನರ್ ಮೀಟಿಂಗ್ ಏನಿದೆ ಬೆಳಗಾವಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಸಹ ಕಾರಣವಾಗಿರುವಂತದ್ದು. ಡಿನ್ನರ್ ಮೀಟಿಂಗ್ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು ಏನಿದ್ದಾರೆ ಅದನ್ನು ಸಹ ಕೆಲವೊಂದಿಷ್ಟು ಜನ ಗುರುತಿಸಿಕೊಂಡಿದ್ರು. ಅವರು ಸಹ ಡಿ.ಕೆ. ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ ನಲ್ಲಿ ಸಹ ಭಾಗಿಯಾಗಿದ್ರು. ಈ ಒಂದು ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಏನು ಡಿನ್ನರ್ ಮೀಟಿಂಗ್ ನಲ್ಲಿ ಏನು ಭಾಗಿಯಾಗಿದ್ರು, ಇದರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಹ ಸಾಕಷ್ಟು ರೀತಿಯಲ್ಲಿ ಒಳಗಿಂದ ಒಳಗೆ ಇಲ್ಲಿ ಆತಂಕ ಸಹ ಇಲ್ಲಿ ಎದುರಾಗ್ತಾ ಇರುವಂತದ್ದು. ಅಧಿಕಾರ ಹಂಚಿಕೆ ಇಲ್ಲಿ ಚರ್ಚೆಯೂ ಸಹ ಇಲ್ಲಿ ಆಗಿದೆ ಅಂತಾನೆ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದು ಡಿನ್ನರ್ ಮೀಟಿಂಗ್ ಏನ್ ನಡೆದಿದೆ ಸಾಕಷ್ಟು ರೀತಿಯಲ್ಲಿ ಹಲವು ಲೆಕ್ಕಾಚಾರಗಳನ್ನ ಸಹ ಇಲ್ಲಿ ಹುಟ್ಟು ಹಾಕೊಳ್ಳುವಂತಹ ಇಲ್ಲಿ ಚರ್ಚೆಗಳು ಸಹ ನಡೆದಿರುವಂತದ್ದು. ಸಾಕಷ್ಟು ರೀತಿಯಲ್ಲಿ ಅಂತಂದ್ರೆ ಈಗಾಗಲೇ ಸಿಎಂ ಕುರ್ಚಿಗಾಗಿ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಇವತ್ತು ಬೆಳಗಾವಿಯಲ್ಲಿ ನಡೆದಿರುವಂತಹ ಅಧಿವೇಶನ ಏನಿದೆ ಇವತ್ತು ಸಾಯಂಕಾಲ 4 ಗಂಟೆ ಒಳಗಡೆ ಮುಗಿಸುವಂತ ಕೆಲಸ ಸಾಧ್ಯತೆ ಇದೆ. ಮುಗಿಸಿದ ಬಳಿಕ ಬೆಂಗಳೂರಿಗೆ ಸಚಿವರು ಶಾಸಕರು ಸಹ ತೆರಳಿರುವಂತದ್ದು. ಡಿ.ಕೆ. ಶಿವಕುಮಾರ್ ಏನು ಡಿನ್ನರ್ ಮೀಟಿಂಗ್ ನಲ್ಲಿ ಯಾವ್ಯಾವ ಶಾಸಕರು ಮತ್ತು ಸಚಿವರು MLA ಗಳು ಭಾಗಿಯಾಗಿದ್ದಾರೆ ಅವರನ್ನೆಲ್ಲ ಕರೆಸಿ ಸಿಎಂ ಸಿದ್ದರಾಮಯ್ಯ ಸ್ಪೆಷಲ್ ಆಗಿ ಇಲ್ಲಿ ಅವರನ್ನು ಸಹ ಟ್ರೀಟ್ ಮಾಡುವಂತ ಕೆಲಸ ಆಗಿರುವಂತದ್ದು. ಯಾವುದೇ ರೀತಿಯಾಗಿ ಕುರ್ಚಿ ಕಿತ್ತಾಟದ ಬಗ್ಗೆ ಯಾರಿಗೂ ಮಾಧ್ಯಮಗಳಿಗೂ ಸಹ ಪ್ರತಿಕ್ರಿಯೆ ನೀಡುವಂತೆ ಈಗಾಗಲೇ ಹೈಕಮಾಂಡ್ ಸಹ ಸೂಚನೆ ನೀಡಿರುವಂತದ್ದು. ಆದರೂ ಸಹ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಹ ಮೇಲಿಂದ ಮೇಲೆ ಆ ಒಂದು ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಅದು ಸಹ ಆ ಪಕ್ಷಕ್ಕೆ ಸಾಕಷ್ಟು ರೀತಿಯಾಗಿ ಡ್ಯಾಮೇಜ್ ಆಗ್ತಾ ಇರುವಂತದ್ದು. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಬೇಕಂತ ಹೇಳಿ 70 ಜನ ಶಾಸಕರು ಸಹ ಈಗ ಡಿ.ಕೆ. ಪರ ಬೆಂಬಲವನ್ನು ಸೂಚಿಸಿದ್ದಾರೆ. ಇವೆಲ್ಲಗಳನ್ನ ಗಮನಿಸಿದ್ರೆ ಇದಷ್ಟೇ ಅಲ್ಲದೆ ಡಿ.ಕೆ. ಅವರು ಕೇಳ್ತಾ ಇರೋದು ಕೂಲಿನ, ಅವ್ರಿಗೆ ಕೂಲಿ ಕೊಟ್ರೆ ಆಗತ್ತೆ, ಯಾಕಂದ್ರೆ ಪಕ್ಷಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ದುಡಿತಾರೆ ಅಂತ ಹೇಳಿ ಎಸ್ ಟಿ ಸೋಮಶೇಖರ್ ಸಹ ಇಲ್ಲಿ ಹೇಳಿರುವಂತದ್ದು. ಯಾಕೆ ಸಿಎಂ ಆಗ್ಬೋದು ಅಂತ ಹೇಳಿ ಸಹ ಇಲ್ಲಿ ಪ್ರಶ್ನೆಯನ್ನು ಸಹ ಇಲ್ಲಿ ಮಾಡಿರುವಂತದ್ದು. ಒಟ್ಟಾರೆಯಾಗಿ ನೋಡ್ಬೇಕಂತಂದ್ರೆ ಬೆಂಗಳೂರಿನಿಂದ ಏನು ಡಿನ್ನರ್ ಮೀಟಿಂಗ್ ಪ್ರಾರಂಭವಾಗಿತ್ತು, ಇದೀಗ ಬೆಳಗಾವಿಗೂ ಸಹ ಆಗಿರುವಂತದ್ದು. ಬೆಳಗಾವಿಯಲ್ಲಿ ಸಹ ದಿನದ ದಿನಕ್ಕೆ ಡಿನ್ನರ್ ಮೀಟಿಂಗ್ ಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗ್ತಾ ಇರುವಂತದ್ದು. 2 ದಿನಗಳ ಹಿಂದಷ್ಟೇ ಬೆಳಗಾವಿಯ ಸುವರ್ಣಸೌಧದಲ್ಲಿ ಎಂ.ಬಿ. ಪಾಟೀಲ್ ಅವರು ಸಹ ಹೇಳಿರುವಂತದ್ದು ಸಿಎಂ ಮತ್ತು ಡಿ.ಸಿ.ಎಂ ಅವರಿಗೆ ನಾನು ಸಹ ಒಂದು ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ದಿನಾಂಕವನ್ನು ಸಹ ಇಲ್ಲಿ ಸ್ಪಷ್ಟಪಡಿಸಿಲ್ಲ. ಎಲ್ಲೊಂದ್ ಕಡೆ ಬೆಂಗಳೂರಿನಲ್ಲಿ ಅಂದ್ರೆ ಏನು ಶನಿವಾರ ಮತ್ತು ರವಿವಾರ 2 ದಿನಗಳ ಒಳಗೆ ಎಂ.ಬಿ. ಪಾಟೀಲ್ ಅವರು ಸಹ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡುವಂತ ಕೆಲಸಕ್ಕೆ ಸಹ ಮುಂದುವರೆದಿರುವಂತದ್ದು. ಅದಷ್ಟೇ ಅಲ್ಲದೆ ಡಿ.ಕೆ. ಅವರು ಏನಿದ್ದಾರೆ ನಾಳೆ ತಂದಂದ್ರೆ ಈಗ ಅಶಿಪ್ ಶೆಟ್ಟಿ ಇದ್ದಾರೆ, ಅವ್ರ ಮನೆಯಲ್ಲೂ ಸಹ ಡಿನ್ನರ್ ಮೀಟಿಂಗ್ ಸಹ ಆಯೋಜನೆ ಮಾಡಿರುವಂತದ್ದು. ನಾಳೆಯೂ ಸಹ ಡಿನ್ನರ್ ಮೀಟಿಂಗ್ ಗಳ ಏನ್ ಮೀಟಿಂಗ್ ಮೇಲಿನ ಮೇಲೆ ಮೀಟಿಂಗ್ ಆಗ್ತದೆ ಅದು ಸಹ ನಾಳೆ ನಾಡಿದ್ದು ಹೀಗೆ ಪ್ರತಿದಿನ ಮುಂದುವರಿಯುವಂತ ಸಾಧ್ಯತೆಗಳು ಸಹ ಈಗ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇರುವಂತದ್ದು. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.